ಕಾಂಗ್ರೆಸ್ ಸೇರ್ತಾರಾ ಶಾಸಕ ಜಿಟಿ ದೇವೇಗೌಡ ಎನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ, ಯಾಕಂದ್ರೆ ಈ ಹಿಂದೆ ಕೂಡ ಈ ಒಂದು ಮಾತು ಕೇಳಿ ಬಂದಿತ್ತು. ಈಗ ಮತ್ತೆ ಅದೇ ಪ್ರಶ್ನೆ ಮೂಡ್ತಾ ಇದೆ. ಕಾಂಗ್ರೆಸ್ಗೆ ಸೇರ್ತಾರಾ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಈ ಮೊದಲೇ ಜೆಡಿಎಸ್ನಿಂದ ಜಿಟಿ ದೇವೇಗೌಡ ಅಂತರವನ್ನು ಕಾಯ್ದುಕೊಂಡಿದ್ರು, ದೂರ ಅಂತ ಹೇಳ್ತಾ ಇದ್ರು. ಜೆಡಿಎಸ್ನಿಂದ ಜಿಟಿ ದೇವೇಗೌಡರಿಗೆ ಕೋಕ್ ಬೆನ್ನಲ್ಲೇ ಈಗ ಸಿಎಂ ಆಫರ್ ಏನಾದರೂ ಕೊಟ್ರಾ ಎನ್ನುವಂತಹ ಮಾತು. ನಮ್ಮ ಪಕ್ಷಕ್ಕೆ ಬರೋದಾದ್ರೆ ಬನ್ನಿ ಅಂದಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಜಿಟಿ ದೇವೇಗೌಡರ ಈ ರೀತಿಯಾದಂತಹ ಒಂದು ನಡೆ ಹೇಳಿಕೆಗಳು. ಜೆಡಿಎಸ್ ಕೋರ್ ಕಮಿಟಿಯಿಂದ ಕಿಕ್ಔಟ್ ಆಗಿದ್ರು. ಜಿಟಿಡಿ ಅವರನ್ನು ಅಮಾನತು ಅಥವಾ ಕೆಳಗಿಳಿಸಲಾಗಿತ್ತು. ಅಧ್ಯಕ್ಷ ಸ್ಥಾನದ ಕೋರ್ ಕಮಿಟಿಯಿಂದ ಕೈ ಬಿಟ್ಟಿದ್ದಕ್ಕೆ ಜಿಟಿ ದೇವೇಗೌಡ ಅವರಿಗೆ ಬೇಸರ ಕೂಡ ಆಗಿತ್ತು. ಅದರ ಬಗ್ಗೆ ಮಾತನಾಡಿದ್ರು ಕೂಡ. ಜಿಟಿಡಿ ಜೆಡಿಎಸ್ನಲ್ಲಿ ಉಳಿತಾರಾ ಅಥವಾ ಕಾಂಗ್ರೆಸ್ಗೆ ಬರ್ತಾರಾ ಎನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಜೆಡಿಎಸ್ ವರಿಷ್ಠರ ನಿರ್ಧಾರದಿಂದ ಬದಲಾವಣೆ ಆಗೋ ಸಾಧ್ಯತೆ ಇದೆಯಾ ಅಥವಾ ಅವರಿಗೆ ತುಂಬ ಬೇಸರ ಆಗಿದೆ, ಹೀಗಾಗಿ ಎಲ್ಲೋ ಒಂದು ಕಡೆ ಅವರು ಪಕ್ಷವನ್ನು ಬದಲಾಯಿಸುವ ನಿರ್ಧಾರಗಳನ್ನು ಏನಾದರೂ ತೆಗೆದುಕೊಳ್ತಾರಾ ಗೊತ್ತಿಲ್ಲ. ಆದರೆ ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷಕ್ಕೆ ಬರೋದಾದರೆ ಬನ್ನಿ ಅಂತ ಆಫರ್ ಕೂಡ ಕೊಟ್ಟಿದ್ದಾರಂತೆ, ನಿಮಗೆ ಇಷ್ಟ ಇದ್ದರೆ. ಯಾಕಂದರೆ ಸಿದ್ದರಾಮಯ್ಯ ಅವರು ಕೂಡ ಜೆಡಿಎಸ್ನಿಂದ ಬಂದಂಥವರೇ. ಜೆಡಿಎಸ್ನಿಂದ ಹೊರಗೆ ಬಂದವರಿಗೆ ಯಾವ ರೀತಿಯಾದ ಸ್ಥಾನ ಸಿಗುತ್ತೆ ನೋಡಿ ಅಂತ ಕೆಲವೊಂದು ಸಮಯದಲ್ಲಿ ಸಿದ್ದರಾಮಯ್ಯ ಕೂಡ ಮಾತನಾಡಿದರು. ನಾನು ಜೆಡಿಎಸ್ನಿಂದ ಹೊರಗೆ ಬಂದಿದ್ದಕ್ಕೇನೆ ಸಿಎಂ ಆಗಿದ್ದೀನಿ ಅಂತ ಮಾತುಗಳನ್ನು ಕೂಡ ಕೆಲ ಸಂದರ್ಭದಲ್ಲಿ ಹೇಳಿದೆ, ಅದು ನೆನಪಿದೆ ಕೂಡ. ಹೀಗಾಗಿ ಈಗ ಜಿಟಿ ದೇವೇಗೌಡರನ್ನ ಕೋರ್ ಕಮಿಟಿ ಒಂದು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗಿದೆ, ಬೇರೆಯವರಿಗೆ ಆ ಒಂದು ಸ್ಥಾನವನ್ನು ಕೊಡಲಾಗಿದೆ. ಈ ಒಂದು ವಿಚಾರವಾಗಿ ಜಿಟಿ ದೇವೇಗೌಡರಿಗೆ ಎಲ್ಲೋ ಒಂದು ಕಡೆ ಅವರಿಗೆ ಬೇಸರ ಇದೆ. ಈ ಒಂದು ಬೇಸರವನ್ನು ಡೈರೆಕ್ಟ್ ಆಗಲ್ಲದೆ ಇಂಡೈರೆಕ್ಟ್ ಆಗಿ ಅವರು ಹೊರಗೆ ಹಾಕಿದ್ರು. ಕುಮಾರಸ್ವಾಮಿ ಅವರ ಒಂದು ನಿರ್ಧಾರ ಅಥವಾ ವರಿಷ್ಠರ ಜೆಡಿಎಸ್ ವರಿಷ್ಠರ ನಿರ್ಧಾರ ಏನಿದೆ ನಿಜಕ್ಕೂ ಕೂಡ ನನಗೆ ಬೇಸರ ತಂದಿದೆ. ಯಾಕಂದರೆ ನನಗೆ ಈ ವಿಚಾರನೇ ಗೊತ್ತಿರಲಿಲ್ಲ, ನನಗೆ ಈ ಒಂದು ವಿಚಾರಗಳನ್ನು ತಿಳಿಸಿರಲಿಲ್ಲ. ನನಗೆ ತಿಳಿಸಿದ್ದೇನೆ ನನ್ನ ಒಂದು ಅಧ್ಯಕ್ಷ ಸ್ಥಾನದಿಂದ ಕೋರ್ ಕಮಿಟಿಯ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ. ವಿಚಾರ ಆಗಿದೆ ನಿಜ, ನನಗೆ ತಿಳಿಸಿಲ್ಲ ಅಂತ ಹೇಳಿದರು. ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಇರುವಾಗ ನನ್ನನ್ನು ಕೆಳಗಿಳಿಸಿದ್ದಾರೆ, ನನಗೆ ಈ ಒಂದು ವಿಚಾರ ಗೊತ್ತಿಲ್ಲ, ಯಾಕೆ ಈಗ ತಗೊಂಡ್ರು ಗೊತ್ತಿಲ್ಲ. ನಾನು ಪಕ್ಷಕ್ಕೆ ನಿಷ್ಠವಾಗಿದ್ದಂತಹ ವ್ಯಕ್ತಿ, ಯಾವತ್ತೂ ಕೂಡ ಪಕ್ಷಕ್ಕೆ ದ್ರೋಹ ಬಗೆದಿಲ್ಲ, ಮುಂದೆ ಕೂಡ ಅದೇ ರೀತಿಯಾಗಿ ಇರ್ತೀನಿ ಅಂತ ಮಾತು ಹೇಳಿದರು. ಆದರೆ ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಒಂದು ಬದಲಾವಣೆಗೆ ಆದಾಗ ದಿಢೀರ್ ಬದಲಾವಣೆಗಳು ಎಂತಹ ಮನುಷ್ಯನನ್ನು ಕೂಡ ಬದಲಾಯಿಸುತ್ತೆ, ಮನಸ್ಥಿತಿ ಬೇರೆ ಕಡೆ ಹೋಗುತ್ತೆ, ಬೇರೆ ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ಯೋಚನೆಯನ್ನು ಮಾಡಿಸುತ್ತೆ. ಇದೇ ರೀತಿಯಾಗಿ ಜಿಟಿ ದೇವೇಗೌಡ ಅವರ ಮನಸ್ಸಿನಲ್ಲಿಯೂ ಕೂಡ ಕೆಲವೊಂದು ಪ್ರಶ್ನೆಗಳು ಹುಟ್ಕೊಂಡಿದೆಯಾ? ಇಷ್ಟು ದಿನ ನಾನು ಪಕ್ಷಕ್ಕೆ ನಿಯತ್ತಾಗಿದ್ದರೂ ನಿಷ್ಠೆಯಿಂದಿದ್ದರೂ ಕೂಡ ನನಗೆ ಸರಿಯಾದ ಒಂದು ಸ್ಥಾನಮಾನ ಸಿಗುತ್ತಾ ಇಲ್ಲ, ಗೌರವ ಸಿಗುತ್ತಾ ಇಲ್ಲ, ಹೀಗಾಗಿ ನಾನು ಬೇರೆ ಪಕ್ಷಕ್ಕೆ ಹೋದರೆ ಸರಿನಾ ಎನ್ನುವಂತಹ ವಿಚಾರಗಳು, ಲೆಕ್ಕಾಚಾರಗಳು, ಪ್ರಶ್ನೆಗಳು ಅವರ ಮನಸ್ಸಲ್ಲಿ ಬಂದಿದೆಯೋ ಗೊತ್ತಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಇವರು ಇನ್ನು ಮುಂದೆ ಕೂಡ ಜೆಡಿಎಸ್ ಪಕ್ಷದಲ್ಲೇ ಇರ್ತಾರಾ, ಇಲ್ಲ ಕಾಂಗ್ರೆಸ್ಗೆ ಹೋಗ್ತಾರಾ ಅಥವಾ ಬೇರೊಂದು ಪಕ್ಷಕ್ಕೆ ಹೋಗ್ತಾರಾ ಗೊತ್ತಿಲ್ಲ. ಈ ರೀತಿಯಾದಂಥ ಒಂದು ಪ್ರಶ್ನೆಗಳು ಮೂಡ್ತಾ ಇದೆ. ಜಿಟಿ ದೇವೇಗೌಡರ ಒಂದು ನಡೆ ಏನಿದೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾಕಂದರೆ ಅವರ ಒಂದು ಪರಿಸ್ಥಿತಿ ಮನಸ್ಥಿತಿ ಆ ರೀತಿಯಾಗಿದೆ. ಅವರು ಬೇರೆ ಪಕ್ಷಕ್ಕೆ ಹೋದರೂ ಕೂಡ ಯಾರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಈ ಒಂದು ಸಮಯದಲ್ಲಿ. ಯಾಕಂದರೆ ಅವರಿಗೆ ಹೇಳದೆ ಕೇಳದೇನೆ ವಿಷಯವನ್ನು ತಿಳಿಸದೇನೆ ಜೆಡಿಎಸ್ ವರಿಷ್ಠರು ಅವರನ್ನು ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿರುವಂಥದ್ದು ನಿಜಕ್ಕೂ ಕೂಡ ಜಿಟಿ ದೇವೇಗೌಡ ಅವರಿಗೆ ಬೇಜಾರಾಗಿದೆ. ಆದರೆ ಅದನ್ನು ಅವರು ತೋರಿಸ್ಕೊಳ್ತಾ ಇಲ್ಲ ಹೊರಗಡೆ ಬಹಿರಂಗವಾಗಿ, ಒಳಗಡೆನೆ ಬೇಜಾರು ಪಟ್ಕೊಳ್ತಾ ಇದ್ದಾರೆ. ಮೇಲಿನ ಮಾತಿಗಷ್ಟೇ ನಾನು ನನಗೇನು ಬೇಜಾರಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಜೆ ಡಿ ಎಸ್ನ ಕೆಲವು ಕಾರ್ಯಕರ್ತರೇ ಒಪ್ಪಲ್ಲ. ಈ ರೀತಿಯಾದಂಥ ಕೆಲವೊಂದು ನಿರ್ಧಾರಗಳನ್ನು ದಿಢೀರಂತ ತೆಗೆದುಕೊಂಡು, ಯಾಕಂದರೆ ಜೆ ಡಿ ಎಸ್ನ ಹಿರಿಯ ನಾಯಕ ಇವರು, ಸಾಕಷ್ಟು ಸುಮಾರು ವರ್ಷಗಳಿಂದ ಜೆ ಡಿ ಎಸ್ಗೆ ಹಾಕಿ ಕೆಲಸ ಮಾಡಿದ್ದಾರೆ, ದುಡ್ದಿದ್ದಾರೆ. ಈ ರೀತಿಯಾದಂತಹ ವ್ಯಕ್ತಿಯನ್ನು ಹೇಳ್ದೆ ಕೇಳದೆ ಒಂದು ಅಧ್ಯಕ್ಷ ಸ್ಥಾನದಿಂದ
ಇಳಿಸಿದ್ರೆ ನಿಜಕ್ಕೂ ಕೂಡ ಅವ್ರಿಗೂ ಬೇಜಾರಾಗುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಜಿ ಟಿ ದೇವೇಗೌಡ ಅವರು ಅದೇ ಪಕ್ಷದಲ್ಲಿ ಮುಂದುವರಿಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಹೋದರೆ ಕಾಂಗ್ರೆಸ್ಗೆ ಹೋಗ್ತಾರಾ, ಬಿಜೆಪಿಗೆ ಹೋಗ್ತಾರಾ ಗೊತ್ತಿಲ್ಲ. ಸದ್ಯಕ್ಕೆ ಇದು JDS ನಲ್ಲೇ ಉಳಿತಾರಾ ಅನ್ನುವಂಥದ್ದು ಸ್ವಲ್ಪ ಅನುಮಾನ. ಇದಕ್ಕೆಲ್ಲ ಉತ್ತರ ಜಿ ಟಿ ದೇವೇಗೌಡ ಅವರೇ ಕೊಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.